ಮೊದಲಿನ ವಿಶ್ವಾಸ ತೊಗೊಂಡೆಲ್ಲ ಗಾಡಿ ಹೊಡೆದೇ ಹೊಡ್ಲಾಕತ್ತ ನನಗೆ ಇದಕ್ಕೆ ಇದನ್ನೇ ಸ್ಟೇರಿಂಗ್ ಕಂಟ್ರೋಲ್ ಹೇಳೋದಲ್ಲ, 2 ವೀಲ್ಗಳು ಹೆಂಗೆ ಬೇಕು ಹಂಗೆ ಓಡಾಡಕತ್ತಾವ. ಅಲ್ಲ ಸರ್, ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಲ್ಲ ನೀವು ಹೇಳ್ತಾ ಇದ್ದೀರಂದ್ರೆ ವ್ಯವಸ್ಥೆಗೆ ಅರ್ಥ ಇಲ್ಬೋದು ಸರ್. ಅಲ್ರಿ ಗಂಭೀರವಾಗಿ ನೋಡ್ರಿ ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗಲಾಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ, ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂಥ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲು ಹೋಯ್ತದು, ಅದೇ ಹಳೆ ಕತೆ, ಅದೇ ಹಳೆ ಕತೆ ಅದೆಲ್ಲ ಹೋಯ್ತದೆ. ಸರ್, ಈಗ ವಿಜಯೇಂದ್ರ ಅಕ್ಕಪಕ್ಕ ಇರೋರು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ನಿನ್ನೆಯಿಂದ. ವಿಶ್ವನಾಥ್ ಆಗಿರ್ಬೋದು, ಪ್ರೀತಮ್ ಗೌಡ ಆಗಿರ್ಬೋದು, ಯಾಕೆ ಸುಮ್ಮನೆ ಹಿಂಗೆಲ್ಲ ಗೊಂದಲ ಸೃಷ್ಟಿ ಮಾಡ್ತೀರಾ? ಬಿಟ್ಟು ಹೋಗೋದಾದ್ರೆ ಬಿಟ್ಟು ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಶ್ವನಾಥ್ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಯಾರಿಗೆ ಹೇಳ್ಯಾರೆ? ಅವ್ರಿಗೆ ಹೇಳ್ಯಾರ ಅಷ್ಟೇ. ಅಲ್ಲಿ 1 to 1 ಇದೆ. ನೀವು 1 to ಇಡೀ ಸ್ಟೇಟ್ ಅಂತ ಮಾಡಕ್ಕೆ ಅವರು ಸುಧಾಕರ್ ಜಗಳ ನಮ್ಗೆ ಸುಧಾಕರ್ ನೀವು ಇದು ಮಾಡೋದು ಸರ್, ಅವ್ರು ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ಅವ್ರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆಲ್ಲ. ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ. ನಮ್ದು ವಿಜಯೇಂದ್ರ ಬಂದ್ರೆ ಹಿಂಗೆಲ್ಲ ಕೆಟಗರಿ ಅದಾರು. ಕೆಟಗರಿ A+, ಕೆಟಗರಿ B, ಯಾವಾಗ ಹೋಗ್ತೀರಾ ಅನ್ನೋದು ಈಗ ಇನ್ನೊಂದು 2-3 ದಿನಗಳಲ್ಲಿ ಬಹುತೇಕ ಆಯ್ಕೆ ಆಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಸಹಮತದಿಂದಲೇ ದೆಹಲಿಯಿಂದಲೇ ಘೋಷಣೆ ಆಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ನೀವು ಇನ್ನೂ 2 ದಿನ ಟೈಮ್ ತಗೊಂಡು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅಷ್ಟರಲ್ಲಿ ಘೋಷಣೆ ಆಗೋ ಸಾಧ್ಯತೆ ಇದೆ ಅಂತ ರಾಜ್ಯಾಧ್ಯಕ್ಷರು ಅಷ್ಟು ಫಾಸ್ಟ್ ಮಾಡೋದಿಲ್ರಿ. ಮಾಡ್ಲಿ, ಹೈಕಮಾಂಡ್ ಮಾಡ್ಲಿ, ಅವ ಏನೇನು ಮಾಡ್ತಾನೆ ನೋಡೋಣ. ಅದು ಏನ್ಯಾಕೆ ನಾವು ಗಡಿಬೇಡ ಅಷ್ಟ್ಯಾಕೆ ನಾವು ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಬರ್ಬೇಕು. ರಾಜ್ಯದೆಲ್ಲ ಹಿರಿಯ ನಾಯಕರ ಅಭಿಪ್ರಾಯ ತಗೋಬೇಕು. ಒಮ್ಮೆ ದಿಲ್ಲಿಯಾಗ ಮಾಡ್ತಿದ್ರೆ ಇಷ್ಟೊತ್ತಿಗೆ ಮಾಡೇ ಬಿಡ್ತಿದ್ರಲ್ಲ. ಮತ್ತೆ ನಾವು ಹೋಗೋದ್ರಿ ಅದಕ್ಕೆ ಇದೆಲ್ಲ ಇಲ್ಲಿ ಅದೇ ಈಗ ಸೆಷನ್ ಚಾಲು ಆಗಿದೆ. ಒಂದು ಈಗ ನಿರ್ಣಯ ಮಾಡ್ರಿ. ಈಗ ತಮಗೆ ಭಾಳ ತನಕ ಕಾಯಿಸಬಾರ್ದು, ತಾವು ಊಟದ ಸಮಯ ಆಗಿದೆ, ತಮ್ಮ ತೊಂದರೆ ಕೊಡಬಾರ್ದು, ತಮ್ಮ ಅಮೂಲ್ಯವಾದ ಸಮಯ ಹಾಳು ಮಾಡಬಾರ್ದು ಅಂತ ಹೇಳಿ ಮೊದಲ ಹಂತದಕ್ಕೆ ನಾವು ತಮ್ಮ ಗಮನಕ್ಕೆ ತೊಗೊಂಡು ಬಂದೀವಿ. ಈಗ 2ನೇ ಹಂತದಾಗ ಇನ್ನೂ ಲಿಂಬಾಳಿ ಬರೋರು ಅದಾರೆ, ಮತ್ತು ಯಾರು ಇವರು ಜೊಲ್ಲೆಯವ್ರು ಬರ್ತಾರೆ, ಎಲ್ಲರೂ ಬರೋದ್ರಿಂದ ಯಾವಾಗ ಹೋಗ್ಬೇಕು ಏನೇನು ಅಂತ ತಯಾರಿ ಮಾಡ್ಕೊತೀವಿ. ಒಂದು ಮಾತ್ರ ನಾನು ನಿಮ್ಗೆ ಭಾಳ ಸ್ಪಷ್ಟ ಎಲ್ಲ ಮಾಧ್ಯಮಗಳಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಹೇಳೋದಂದ್ರೆ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರುವ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಅಂಥವ್ರು ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ಜಿಲ್ಲಾಧ್ಯಕ್ಷ ಮತ್ತೆ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಬಸವರಾಜ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಇವರೇನಾದ್ರೂ ನಿಮ್ಮನ್ನ ಭೇಟಿ ಮಾಡಿರುವಂತದ್ದು, ಚರ್ಚೆ ಮಾಡಿರುವಂತದ್ದು ಏನಾದ್ರು ಬೆಳವಣಿಗೆ? ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ. ಎಲ್ಲ ಒಂದೇ ಮನಸ್ಸಾಗಿದೆ. ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಪತ್ರ ಬರ್ದಿದ್ರು ಹಿಂದೆ, ಹೈಕಮಾಂಡ್ ಭೇಟಿ ಮಾಡಿದ್ರು. ಹೈಕಮಾಂಡ್ ಕಡೆಯಿಂದ ಯಾವುದೇ ಕಾಣ್ತಾ ಇಲ್ಲ. ನೋಡೋಣಲ್ರಿ, ಹೈಕಮಾಂಡ್ ಈಗ ಅನಿಸ್ಲಾಕತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.